ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ಸ್. ಇದು ಆಯುಧ ಪೂಜೆ ಹಬ್ಬದ ದಿನದ ವ್ಲಾಗು. ಹಬ್ಬದ ದಿನ ನಾನು ಬೆಳಗ್ಗೆ ಎದ್ದು ತಿಂಡಿ ಮಾಡೋಣ ಅಂತೇಳಿ ತಿಂಡಿ ಮಾಡ್ತಾಯಿದ್ದೀನಿ. ತಿಂಡಿಗೆ ಅಂತ ಪಲಾವ್ ಮಾಡೋದಕ್ಕೆ ನಾನು ಇಲ್ಲಿ ಬೀನ್ಸು, ಕ್ಯಾರೆಟು ಮತ್ತು ಸ್ವಲ್ಪ ಬಟಾಣಿ ನೆನೆಸಿಟ್ಕೊಂಡಿದ್ದೆ. ಒಂದು ಆಲೂಗಡ್ಡೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊತಾ ಇದ್ದೀನಿ. ಪೇಸ್ಟ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಹೆಸರುಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಮೊದಲಿಗೆ ನಾನಿಲ್ಲಿ ಹೆಸರುಬೇಳೆ ಒಂದು ಕಪ್ಪಷ್ಟು ಸಬ್ಬಕ್ಕಿ, ಒಂದು ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಎಲ್ಲನೂ ಒಂದು ಪ್ಲೇಟಲ್ಲಿ ರೆಡಿ ಮಾಡಿ ಎತ್ತಿ ಇಟ್ಕೊಂಡಿದ್ದೀನಿ. ಯಾವಾಗಲೂ ಹೆಸರುಬೇಳೆ ಪಾಯಸ ಮಾಡ್ತಾ ಇರ್ತೀವಿ. ಹೆಸರುಬೇಳೆ ಪಾಯಸಕ್ಕೆ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಇವತ್ತು ನಾನು ಹೆಸರುಬೇಳೆ ಜೊತೆಗೆ ಸಬ್ಬಕ್ಕಿನೂ ತೊಗೊಂಡಿದ್ದೀನಿ. ನಾನಿಲ್ಲಿ ಸಣ್ಣದು ನೈಲಾನ್ ಸಬ್ಬಕ್ಕಿ ಬರುತ್ತಲ್ಲ ಅದು ತೊಗೊಂಡಿದ್ದೀನಿ. ನಾವು ದಪ್ಪದಾದರೂ ತೊಗೋಬೋದು. ಸಣ್ಣದು ತೊಗೊಂಡ್ರೆ ಬೇಗ ಬೇಯುತ್ತೆ ಅಂತೇಳಿ ನಾನು ಸಣ್ಣ ನೈಲಾನ್ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಸ್ಟವ್ ಹಚ್ಚಿ ಪಾತ್ರೆ ಅಥವಾ ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಬೇಗ ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಬೇಯಿಸ್ಕೋಬೋದು. 1 ಅಥವಾ 2 ವಿಶಿಲ್ ಹಾಕಿದ್ರೆ ಸಾಕು, ಸಬ್ಬಕ್ಕಿ ಹೆಸರುಬೇಳೆ ಬೆಂದ್ಬಿಡುತ್ತೆ. ಮೊದಲಿಗೆ ನಾನಿಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನಾನಿಲ್ಲಿ 1 ಕಪ್ಪಷ್ಟು ಹೆಸರುಬೇಳೆ ಹಾಕ್ಕೋತಾ ಇದ್ದೀನಿ. ನಾವು ಹೆಸರುಬೇಳೆ ಪ್ರಮಾಣ ಕಮ್ಮಿ ಮಾಡಿಕೊಂಡು ಸಬ್ಬಕ್ಕಿನಾದರೂ ಜಾಸ್ತಿ ಮಾಡ್ಕೋಬೋದು, ಇಲ್ಲಾಂದರೆ ಎರಡನ್ನೂ ಮೀಡಿಯಮ್ ಪ್ರಮಾಣದಲ್ಲಾದರೂ ತೊಗೋಬೋದು. ನಾನಿಲ್ಲಿ ಅರ್ಧ ಕಪ್ಪಷ್ಟು ಹೆಸರುಬೇಳೆ ಮತ್ತು ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಎರಡೂ ಸೇರಿ ನಾನು 1 ಕಪ್ಪಷ್ಟು ಬೇಳೆ ಮತ್ತು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಎರಡನ್ನೂ ಈ ರೀತಿ ತುಪ್ಪದಲ್ಲಿ ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಉರಿ ಅಥವಾ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋಬೇಕು. ಸಬ್ಬಕ್ಕಿ ಉರಿತಾ ಏನಾಗುತ್ತೆ ಅಂದರೆ ಪಟ್ ಅಂತ ದಪ್ಪ ಆಗ್ತಾ ಬರುತ್ತೆ. ಸೊ ಆ ರೀತಿ ಒಂದು ಸ್ವಲ್ಪ ಹೊತ್ತು ಹುರ್ಕೊಂಡಾದ್ಮೇಲೆ ಹೆಸರುಬೇಳೆ ಮತ್ತು ಸಬ್ಬಕ್ಕಿನ ನಾನು ಇಲ್ಲಿ ನೀರು ಹಾಕ್ಕೋತಾ ಇದ್ದೀನಿ. ಹೆಸರುಬೇಳೆ ಸಬ್ಬಕ್ಕಿ ಬೇಯೋಷ್ಟು ನೋಡಿಕೊಂಡು ನೀರು ಹಾಕ್ಕೊಂಡು ನಾವು ಕುಕ್ಕರಲ್ಲಿ 1 2 3 ವಿಶಿಲ್ ಕೂಗಿಸ್ಕೊಂಡ್ರೆ ಹೆಸರುಬೇಳೆ ಸಬ್ಬಕ್ಕಿ ಬೇಯುತ್ತೆ. ಹೆಸರುಬೇಳೆ ಸಬ್ಬಕ್ಕಿ ಬೇಯೋಷ್ಟು ಪಾಯಸಕ್ಕೆ ನಾನಿಲ್ಲಿ ಕೊಬ್ಬರಿ ರುಬ್ಕೋತಾ ಇದ್ದೀನಿ. ನಾನಿಲ್ಲಿ ಅರ್ಧ ಚಿಪ್ಪಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಕೊಬ್ಬರಿ ಜಾಸ್ತಿ ಹಾಕಿದಷ್ಟು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ನಾವು ಅರ್ಧ ಚಿಪ್ಪಾರು ಬಳಸ್ಬೋದು ಅಥವಾ ಒಂದು ಕೊಬ್ಬರಿ ಫುಲ್ ಹಾಕ್ಕೊಂಡ್ರು ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಅರ್ಧ ಚಿಪ್ಪಷ್ಟು ಕೊಬ್ಬರಿನ ಸಣ್ಣದಾಗಿ ಪೀಸ್ ಮಾಡಿ ಈ ರೀತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ನಾನಿಲ್ಲಿ 1 ಹಿಡಿಯಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಕಡಲೆಪಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಮತ್ತು ಮಂದ ಬರುತ್ತೆ ಪಾಯಸ ಮಾಡಿದಾಗ. ಆಲ್ರೆಡಿ ಹೆಸರುಬೇಳೆ ಸಬ್ಬಕ್ಕಿ ಹಾಕಿರೋದ್ರಿಂದ ಅದು ಗಟ್ಟಿಯಾಗುತ್ತೆ. ಸೊ ನೋಡಿಕೊಂಡು ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಪರವಾಗಿಲ್ಲ ಕಡಲೆಪಪ್ಪು ಹಾಕ್ಕೊಂಡು ಅದ್ರ ಜೊತೆಗೆ ಏಲಕ್ಕಿ 4 ರಿಂದ 5 ಏಲಕ್ಕಿನ ಹಾಕ್ಕೊಂಡು ನುಣ್ಣಕ್ಕೆ ರುಬ್ಕೊಂಡಿರೋದನ್ನು ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಪಾತ್ರೆಗೆ ಹಾಕ್ಕೊಂಡಾದ್ಮೇಲೆ ನೋಡಿ, ಹೆಸರುಬೇಳೆ ಸಬ್ಬಕ್ಕಿನ ನಾನು 2 ರಿಂದ 3 ವಿಶಿಲ್ ಕೂಗಿಸ್ಕೊಂಡೆ ನುಣ್ಣಕ್ಕೆ ಹಾಕ್ಬಿಟ್ಟಿದೆ. ಸಬ್ಬಕ್ಕಿ ಮತ್ತು ಹೆಸರುಬೇಳೆ ಚೆನ್ನಾಗಿ ನುಣ್ಣಕ್ಕೆ ಬೆಂದಿರೋದನ್ನು ಈಗ ಇದನ್ನು ನಾವು ಕೊಬ್ಬರಿ ರುಬ್ಕೊಂಡಿದ್ದೀವಲ್ಲ ಆ ಹಾಲು ಜೊತೆ ಮಿಕ್ಸ್ ಮಾಡ್ಕೋಬೇಕು. ಹೆಸರುಬೇಳೆ ಮತ್ತು ಸಬ್ಬಕ್ಕಿನ ನಾವು ಡೈರೆಕ್ಟಾಗಿ ಕೊಬ್ಬರಿ ಹಾಲನ್ನು ಈ ರೀತಿ ಹೆಸರುಬೇಳೆ ಮತ್ತು ಸಬ್ಬಕ್ಕಿನಾಗಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ನಾನು ಇಲ್ಲಿ ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಂಡಿರೋದನ್ನು ಪಾತ್ರೆಗೆ ಹಾಕ್ಕೊಂಡು ಮಿಕ್ಸ್ ಮಾಡಿ ನಾವು 1 ಅಥವಾ 2 ಕುದಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಸಬ್ಬಕ್ಕಿ ಬೆಂದಿರೋದ್ರಿಂದ ಪಾಯಸ ಬೇಗ ಆಗಿಬಿಡುತ್ತೆ. ಇದಕ್ಕೆ ನೀವು ಬೇಕು ಅಂದರೆ ಸೇಮಿಯಾನ ಹುರಿದುಬಿಟ್ಟು ಹಾಕ್ಕೋಬೋದು. ನಾನಿಲ್ಲಿ ಸೇಮಿಯಾನ ಹಾಕೋತಾ ಇಲ್ಲ, ಹಾಗೇ ಮಾಡ್ಕೋತಾ ಇದ್ದೀನಿ. ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಹಾಗೆ ತಿನ್ನೋದಕ್ಕೆ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಈಗ ನೋಡಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ನಾನಿಲ್ಲಿ ಸ್ಟವ್ನ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡಿದ್ದೀನಿ. ನಾವು ಆಗಾಗ ತಿರುಗಿಸ್ತಾ ಇರಬೇಕು. ಇದಕ್ಕೆ ಸಬ್ಬಕ್ಕಿ ಹಾಕಿರೋದ್ರಿಂದ ತಳ ಹಿಡಿದ್ಬಿಡುತ್ತೆ ನಾವು ಕುದಿಯೋಕ್ಕೆ ಮುಂಚೆ ತಿರುಗಿಸ್ಕೊಟ್ಟಿಲ್ಲ ಅಂದರೆ. ಸೊ ಅದಕ್ಕೆ ಸೌಟಲ್ಲಿ ಆಗಾಗ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಮಿಕ್ಸ್ ಮಾಡಿಕೊಂಡು ಇದು 1 ಕುದಿ ಬಂದಮೇಲೆ ನಾನಿಲ್ಲಿ ಬೆಲ್ಲ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸ್ವೀಟು ನಮಗೆ ಟೇಸ್ಟಿಗೆ ತಕ್ಕ ಹಾಗೆ ಜಾಸ್ತಿ ಕಮ್ಮಿ ಮಾಡ್ಕೋಬೋದು. ನಾವು ಬೆಲ್ಲ ಆದರೂ ಹಾಕ್ಕೋಬೋದು, ಬೆಲ್ಲ ಬೇಡ ಅನ್ನೋರು ಸಕ್ಕರೆನಾದರೂ ಬಳಸ್ಕೋಬೋದು. ಬೆಲ್ಲ ಹಾಕ್ಕೊಂಡು ಬೆಲ್ಲ ಕರಗಿದ್ಮೇಲೆ 1 2 ಕುದಿಸ್ಕೊಂಡ್ರೆ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಇದಕ್ಕೆ ಬೇಕು ಅನ್ನೋರು ಒಂದು ಸ್ವಲ್ಪ ಹಾಲನ್ನು ಸಹ ಮಿಕ್ಸ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ವರ್ಮಿಸೆಲಿನೂ ಹಾಕ್ಕೋತಾ ಇಲ್ಲ, ಹಾಲು ಬೇಡ ಅನಿಸ್ತು, ಸೊ ಅದಕ್ಕೆ ಹಾಲೇನು ಹಾಕ್ಕೊಂಡಿಲ್ಲ ಪಾಯಸಕ್ಕೆ. ಈಗ ನೋಡಿ, ಹೆಸರುಬೇಳೆ ಮತ್ತು ಸಬ್ಬಕ್ಕಿ ಪಾಯಸ ರೆಡಿಯಾಗಿದೆ. ಇದಕ್ಕೆ ಲಾಸ್ಟಲ್ಲಿ ಈ ರೀತಿ ಚೆನ್ನಾಗಿ 1 2 ಕುದಿ ಬಂದಾದಮೇಲೆ ಉಕ್ಕೋಗದೆ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡು ನೋಡ್ಕೊಂಡಾದ್ಮೇಲೆ ತುಂಬ ಗಟ್ಟಿ ಆಯಿತು ಅನಿಸಿದ್ರೆ ನೀವು ಹಾಲನ್ನಾದರೂ ಮಿಕ್ಸ್ ಮಾಡ್ಕೋಬೋದು, ಇಲ್ಲಾಂದರೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಾಯಸ ರೆಡಿ ಆಗುತ್ತೆ. ತುಂಬ ಗಟ್ಟಿ ಆಯಿತು ಅನಿಸ್ತು, ನಾನು ಇಲ್ಲೊಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ 1 2 ಕುದಿ ಈ ರೀತಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಪಾಯಸನ. ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ನಾವು ಬೇಕು ಅಂದರೆ ಬಾದಾಮಿ, ಪಿಸ್ತಾ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ದ್ರಾಕ್ಷಿನ ಹುರಿದು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಾವು ಬೇಕು ಅಂದರೆ ಲಾಸ್ಟಲ್ಲಿ ಇನ್ನೂ 1 ಸ್ಪೂನಷ್ಟು ತುಪ್ಪನ ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ನೋಡಿ, ನಾನು ಸ್ವಲ್ಪ ತುಪ್ಪ ಬಿಸಿ ಆದಮೇಲೆ ಗೋಡಂಬಿ ತೊಗೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನು ಒಂದು ಸ್ವಲ್ಪ ದ್ರಾಕ್ಷಿ ಹಾಕ್ಕೊಂಡು ಎರಡನ್ನೂ ನಾವು ಕೆಂಪಗೆ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಇದನ್ನು ನಾವು ಪಾಯಸಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಗುತ್ತೆ. ಇದನ್ನು ಬೇಗನೂ ಆಗುತ್ತೆ. ನಾವು ಕುಕ್ಕರಲ್ಲಿ ಫಸ್ಟೇ ಬೇಯಿಸ್ಕೊಳ್ಳೋದ್ರಿಂದ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ಆಗಿಬಿಡುತ್ತೆ. ನಾವು ಪಾತ್ರೆನಲ್ಲೇ ಹುರಿದು ಮಾಡೋಕ್ಕೋದ್ರೆ ಸಬ್ಬಕ್ಕಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ. ಸೊ ಹೆಸರುಬೇಳೆ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು.
ಇನ್ನೊಂದು ಕಡೆ ನಾನಿಲ್ಲಿ ಪಲಾವ್ಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆನ ಕುಕ್ಕರಲ್ಲಿ ಬಟಾಣಿ, ಬೀನ್ಸು, ಕ್ಯಾರೆಟು ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಇದಕ್ಕೆ ಅಕ್ಕಿ ಹಾಕಿ ನಾನು ಸಿಂಪಲ್ಲಾಗಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಎಲ್ಲ ರೆಡಿ ಮಾಡಿ, ಪಾಯಸ ಎಲ್ಲ ರೆಡಿ ಮಾಡಿ ಇಟ್ಟಾದ್ಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ, ಮನೆಯೆಲ್ಲ ಒರೆಸಿ ನಾನು ಸ್ನಾನ ಮುಗಿಸಿ, ಆಯುಧ ಪೂಜೆ ಆಗಿರೋದ್ರಿಂದ ನಾವು ಬೀರು ಆಗಲಿ, ಕಬೋರ್ಡ್ಗಾಗಲಿ, ಮತ್ತು ವಾಷಿಂಗ್ ಮಿಷಿನು, ಟಿವಿ ಎಲ್ಲದಕ್ಕೂ ಕ್ಲೀನ್ ಮಾಡಿ ಪೂಜೆ ಮಾಡ್ತೀವಿ. ಸೊ ನಾನು ಆಲ್ರೆಡಿ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಬೀರು ಮತ್ತು ಕಬೋರ್ಡ್ ಒರೆಸಿರ್ಲಿಲ್ಲ, ಅದನ್ನು ಒಂದು ದೇವ್ರ ಬಟ್ಟೆ ಮಾಡ್ಕೊಂಡು ನೀಟಾಗಿ ಒರೆಸ್ಬಿಟ್ಟು ನಾನಿಲ್ಲಿ ಅರಿಶಿನ ಕುಂಕುಮ ಇಡ್ತಾ ಇದ್ದೀನಿ. ಬುಕ್ಸ್ಗೆ ಪೂಜೆ ಮಾಡೋರು ಸರಸ್ವತಿ ಪೂಜೆ ದಿವಸನೇ ಕೆಲವರು ಪೂಜೆ ಮಾಡಿಬಿಡ್ತಾರೆ. ನಾವು ಇವತ್ತು ಆಯುಧ ಪೂಜೆ ದಿವಸ ಬುಕ್ಸನ್ನೆಲ್ಲ ಇಟ್ಟು, ಇವತ್ತೂ ಸಹ ಸರಸ್ವತಿ ಪೂಜೆ ಮಾಡೋರು ಇವತ್ತು ಮಾಡ್ತಾರೆ. ಸೊ ಬುಕ್ಸ್ ಎಲ್ಲ ಇಟ್ಟು ಅದ್ರ ಜೊತೆಗೆ ನಾನಿಲ್ಲಿ ನಾವು ಅಕ್ಕಿ ಜರಡಿ ಹಿಡಿತೀವಲ್ಲ, ಆ ಜರಡಿ ಮತ್ತು ಮರ ಇರುತ್ತಲ್ಲ, ಅಕ್ಕಿ ಮಾಡ್ಕೊಳ್ಳೋದಕ್ಕೆ ಬಳಸ್ತೀವಲ್ಲ ಮರ, ಅದನ್ನೆಲ್ಲ ಮೊದಲೇ ನಾವಿಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಕ್ಲೀನಾಗಿ ಅದನ್ನು ತೊಳೆದು ವಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಮರಕ್ಕೆ ನಾವು ಗಂಜಲ ಮತ್ತು ಒಂದು ಸ್ವಲ್ಪ ಸಗಣಿ, ಮೆಂತೆ ಅದನ್ನೆಲ್ಲ ನೆನೆಸ್ಬಿಟ್ಟು ಅದನ್ನು ರುಬ್ಬಿಟ್ಟು ನಾನಿಲ್ಲಿ ಮರನ ನೀಟಾಗಿ ಸಾರಿಸ್ಬಿಟ್ಟು ಅದನ್ನು ಒಣಗಿಸಿಟ್ಟಿದ್ದೆ. ಆ ಮರ, ಜರಡಿ ಎಲ್ಲ ಇಟ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಬುಕ್ಸ್ ಜೊತೆ ಇಟ್ಟು, ಅದ್ರ ಜೊತೆಗೆ ನಾವಿಲ್ಲಿ ಯೂಸ್ ಮಾಡೋ ಚಾಕು ಆಗಲಿ, ಸೀಸರ್ ಆಗಲಿ, ಮನೆಯಲ್ಲಿ ನಾವು ತರಕಾರಿ ಕಟ್ ಮಾಡೋದಕ್ಕೆ ಬಳಸೋದಾಗಲಿ, ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಅದಕ್ಕೂ ಸಹ ಪೂಜೆ ಮಾಡ್ಕೋಬೇಕು. ಆಯುಧಗಳು ಮನೆಯಲ್ಲಿ ನಾವು ಏನೇನು ಬಳಸ್ತೀವೋ ಅದನ್ನೆಲ್ಲ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡ್ತೀವಿ. ನಾವು ಸಂಜೆ ಆದರೂ ಮಾಡ್ಬೋದು, ಬೆಳಗ್ಗೆ ಆದರೂ ಮಾಡ್ಬೋದು. ಕುಂಕುಮ ಇಡಕ್ಕೆ ಮುಂಚೆನೇ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಹೂವು ಎಲ್ಲ ಹಾಕಿ ಪೂಜೆಗೆ ರೆಡಿ ಮಾಡಿದ್ವಿ. ಪೂಜೆಗೆ ರೆಡಿ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಫ್ರಿಜ್ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಫ್ರಿಜ್ಜು, ಮಿಕ್ಸಿ ಮತ್ತು ವಾಟರ್ ಫಿಲ್ಟರ್ ಆಗಲಿ ಅಥವಾ ಸ್ಟಾಬ್ಲೈಸರ್ ಆಗಲಿ, ನಾವು ಇದೆ ಸೆಟಪ್ ಬಾಕ್ಸ್ ಆಗಲಿ, ಟಿ ವಿ ಎಲ್ಲ ಒರೆಸಿ ಇಟ್ಕೊಂಡಿದ್ದೆ. ಅದಕ್ಕೆಲ್ಲ ನಾನು ಅರಿಶಿನ ಕುಂಕುಮ ಹಚ್ಚಿ, ನಾವು ಯಾವ್ಯಾವ ಎಲೆಕ್ಟ್ರಾನಿಕ್ಸ್ ಮನೆಯಲ್ಲಿ ಬಳಸ್ತೀವೋ ಅದಕ್ಕೆಲ್ಲದಕ್ಕೂ ನಾನು ಇಲ್ಲಿ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಹೂವನ್ನು ಇಡ್ತಾ ಇದ್ದೀನಿ. ಹೂವು ಇಟ್ಟು ಪೂಜೆ ಮುಗಿಸ್ಕೊಂಡ್ರೆ ಇಲ್ಲಿ ಮನೆಯಲ್ಲಿ ಪೂಜೆ ಮುಗಿಯುತ್ತೆ. ಪೂಜೆ ಮಾಡಿ ಆದಮೇಲೆ ನಾವು ಕೆಳಗಡೆ ಗಾಡಿಗಳಿಗೆ ಪೂಜೆ ಮಾಡಬೇಕು. ಈ ಅಡುಗೆ ಎಲ್ಲ ಮಾಡಿ ಆದಮೇಲೆ ಸ್ಟವನ್ನು ನೀಟಾಗಿ ದೇವ್ರ ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಸ್ಟವ್ಗೂ ಸಹ ಪೂಜೆ ಮಾಡ್ಕೋಬೇಕು. ನಾವು ಸ್ಟವನ್ನು ಡೈಲಿ ಬಳಸ್ತಾ ಇರ್ತೀವಿ. ಈ ದೇವನಿಗೆ ಯಾವುದೇ ತೊಂದರೆ ಆಗ್ತೀರಾ ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ನಾವು ಪೂಜೆ ಮಾಡ್ತೀವಿ. ಸೊ ಎಲ್ಲ ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದಲ್ಲ, ಎಲ್ಲದಕ್ಕೂ ಅರಿಶಿನ ಕುಂಕುಮ ಹೂವನ್ನ ಇಟ್ಟು ನಾನಿಲ್ಲಿ ಹೊಸ್ಲು ಪೂಜೆ ಮಾಡ್ಕೋತಾ ಇದ್ದೀನಿ. ಮತ್ತು ಮನೆಯಲ್ಲೂ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಗಾಡಿಗಳಿಗೆ ಪೂಜೆ ಮಾಡಬೇಕಾಗಿತ್ತಲ್ಲ, ಅಲ್ಲಿ ಗಾಡಿಗೆ ಪೂಜೆ ಮಾಡೋಕ್ಕೆ ಅಂತ ಹೊರಟ್ವಿ. ನಾನಿಲ್ಲಿ ವಾಸ್ತು ಬಟ್ಲನ್ನ ಕ್ಲೀನ್ ಮಾಡಿರಲಿಲ್ಲ, ನನ್ನ ಮಗಳು ಕ್ಲೀನ್ ಮಾಡಿಕೊಟ್ಲು. ಅದಕ್ಕೆ ನೀರು ಹಾಕಿ ನಮ್ಮ ಹಸ್ಬೆಂಡ್ ಹೂವು ಜೋಡಿಸ್ತಾ ಇದ್ದಾರೆ. ನಾನು ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ಕೆಳಗಡೆ ಗಾಡಿಗೆ ಪೂಜೆ ಮಾಡೋದಕ್ಕೆ ಅಂತ ಹೂವು, ಹಣ್ಣು, ಎಲೆ, ಅಡಿಕೆ, ಬಾಳೆಹಣ್ಣು ಮತ್ತು ತೆಂಗಿನಕಾಯಿ, ಗಾಡಿ ಕೆಳಗಡೆ ನಾವು ದೃಷ್ಟಿಗೆ ಅಂತ ಇರ್ತೀವಲ್ಲ ನಿಂಬೆಹಣ್ಣು, ಅದನ್ನೆಲ್ಲ ತೊಗೊಂಡು ಪೂಜೆ ತಟ್ಟೆನ ರೆಡಿ ಮಾಡ್ಕೊಂಡಾದ್ಮೇಲೆ ನನ್ನ ಮಗಳು ತೊಗೊಂಡು ನಾನು, ನನ್ನ ಮಗಳು, ನಮ್ಮ ಹಸ್ಬೆಂಡ್ ಮೂವರೂ ಗಾಡಿಗಳಿಗೆ ಪೂಜೆ ಮಾಡೋಣ ಅಂತ ಹೊರಟ್ವಿ. ಮತ್ತು ಕೆಳಗಡೆ ಟೈಲರಿಂಗ್ ಅಂಗಡಿನಲ್ಲಿ ನಾವು ಮಿಷಿನ್ಗಳನ್ನೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಸೊ ಅದಕ್ಕೂ ಪೂಜೆ ಮಾಡಬೇಕಾಗಿತ್ತು. ಸೊ ನಾವು ಮನೆಯಲ್ಲಿ ಬಟ್ಟೆ ಕಟ್ ಮಾಡೋದಕ್ಕೆ ಬಳಸೋ ಸೀಸರ್ನ ಅಷ್ಟೇ ಇಲ್ಲಿ ಇಟ್ಟು ಪೂಜೆ ಮಾಡಬೇಕು. ಇಲ್ಲಿ ಅಂಗಡಿನಲ್ಲಿ ಪೂಜೆ ಮಾಡಬೇಕಾಗಿತ್ತು. ಅಂಗಡಿನಲ್ಲಿ ಇನ್ನೂ ಬಟ್ಟೆಗಳಿತ್ತು, ಹಬ್ಬದ ದಿವಸ ಸ್ವಲ್ಪ ಬಟ್ಟೆಗಳು ಕೊಡಬೇಕಾಗಿತ್ತು, ಜಿಗ್ಜ್ಯಾಗ್ ಮಾಡಬೇಕಾಗಿತ್ತು. ಸೊ ಜಿಗ್ಜ್ಯಾಗ್ ಮಿಷಿನಲ್ಲಿ ನಾನಿಲ್ಲಿ ಒಂದು ಸೀರೆ ಜಿಗ್ಜ್ಯಾಗ್ ಮಾಡಿದ್ದಿತ್ತು. ಸೀರೆನೆಲ್ಲ ಜಿಗ್ಜ್ಯಾಗ್ ಮಾಡಿ ಅವ್ರಿಗೆ ಸಂಜೆ ಬರ್ತಾರೆ ಕೊಡಬೇಕು ಅಂತ ಹೇಳಿ ಅದನ್ನು ಎತ್ತಿಟ್ಬಿಟ್ಟು ಅಂಗಡಿನಲ್ಲಿ ಮಿಷಿನೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದಕ್ಕೆ ಅರಿಶಿನ ಕುಂಕುಮ ಹೂವು ಎಲ್ಲ ಇಟ್ಟು ನಾನಿಲ್ಲಿ ಪೂಜೆಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ನಮ್ಮ ಹಸ್ಬೆಂಡ್ ಪೂಜೆ ಮಾಡ್ತಾ ಇದ್ದಾರೆ. ಸೊ ನನ್ನ ಮಕ್ಕಳು ಸಹ ಪೂಜೆ ಮಾಡ್ತಾ ಇದ್ದಾರೆ. ನನ್ನ ಸಿಸ್ಟರ್ ಮಕ್ಕಳು, ನನ್ನ ಮಕ್ಕಳು ಎಲ್ಲನೂ ಗಾಡಿಗಳಿಗೆ ಮತ್ತು ಮಿಷಿನ್ಗೆ ಎಲ್ಲದಕ್ಕೂ ಪೂಜೆ ಮಾಡಿರ್ತೀವಲ್ಲ, ಒಂದು ಇಬ್ಬರಿಂದ ಮೂವರಿಗೆ ಮುತ್ತೈದೆಯರು ಬಂದರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡ್ಬೋದು. ಸ್ವೀಟ್ ಇಟ್ಟಿರ್ತೀವಿ, ಆ ಸ್ವೀಟನ್ನೆಲ್ಲ ಹಂಚಿ ನಾವು ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡ್ತೀವಿ. ಸೊ ಎಲ್ಲರೂ ಸೇರಿ ಹಬ್ಬನ ಸೆಲೆಬ್ರೇಟ್ ಮಾಡೋದೇ ಒಂಥರ ಖುಷಿ. ಆಯುಧ ಪೂಜೆ ದಿವಸ ಗಾಡಿಗಳಿಗೆಲ್ಲ ಪೂಜೆ ಮಾಡಿ ಆಯಿತು. ನಾನು ಮಿಷಿನ್ಗೆ ಪೂಜೆ ಮಾಡಿರಲಿಲ್ಲ. ಸೊ ಟೈಲರಿಂಗ್ ಮಿಷಿನ್ಗೂ ಸಹ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ದೀವಿ. ಸೊ ನಾವು ಯೂಸ್ ಮಾಡೋ ಮಿಷಿನ್ಗಳು, ಮೋಟ್ರಾಗಲಿ ಅಥವಾ ಐರನ್ ಬಾಕ್ಸನ್ನಾಗಲಿ ಎಲ್ಲನೂ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಎಲೆ, ಅಡಿಕೆ, ತೆಂಗಿನಕಾಯಿ ಇಂದ ಪೂಜೆ ಮಾಡ್ತೀವಿ. ಸೊ ನೋಡಿ, ನನ್ನ ಮಗಳು ಪೂಜೆ ಮಾಡ್ತಾ ಇದ್ದಾಳೆ. ನಮ್ಮ ಅಮ್ಮಗೆ ಬಿಸ್ನೆಸ್ ಚೆನ್ನಾಗಾಗಲಿ ಅಂತ ನನ್ನ ಮಕ್ಕಳು ಪೂಜೆ ಮಾಡಿದ್ರು. ಸೊ ನೆಕ್ಸ್ಟ್ ನಾನು ಪೂಜೆ ಮಾಡಿ ಇರೋ ಬಟ್ಟೆಗಳೆಲ್ಲ ಜೋಡಿಸಿಟ್ಟಿದ್ದೆ. ಆ ಬಟ್ಟೆ ಕೆಲವರು ಹಬ್ಬದ ಹಿಂದಿನ ದಿವಸ ಕೊಡ್ತಾರೆ ಬಟ್ಟೆ ಹೊಲ್ಕೊಡಿ ಅಂತ. ಸೊ ನಮಗೂ ಮನೆಯಲ್ಲಿ ಕೆಲಸ ಇರುತ್ತಲ್ಲ, ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಹೊಲ್ದೆ ಇಟ್ಟವ್ರು ಕೊಡೋದೇ ಒಂದು ಕೆಲಸ ಆಗಿಬಿಡುತ್ತೆ. ಅಲ್ಲೂ ಪೂಜೆ ಮುಗೀತು, ಗಾಡಿಗಳಿಗೆಲ್ಲ ಪೂಜೆ ಮುಗೀತು. ಪೂಜೆ ಮುಗಿಸೋಷ್ಟರಲ್ಲಿ 3:30 ಆಗಿಬಿಟ್ಟಿತ್ತು. ನಾನು ಬೆಳಗ್ಗಿಂದ ತಿಂಡಿ ಕೂಡ ಮಾಡಿರಲಿಲ್ಲ. ಮನೆಗೆ ಬಂದು ಪಲಾವ್ ಮತ್ತು ಒಂದು ಸ್ವಲ್ಪ ಸಬ್ಬಕ್ಕಿ ಪಾಯಸ ಮಾಡಿದ್ನಲ್ಲ, ಅದನ್ನು ಊಟ ಮುಗಿಸ್ಕೊಂಡಾದ್ಮೇಲೆ ಸಂಜೆ ನಾನಿಲ್ಲಿ 5-5:30 ಆಗಿತ್ತು. ಮನೆಯಲ್ಲಿ ಪೂಜೆ
ಪೂಜೆ ಮಾಡ್ಕೋತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಮಾಡಿ ಸಂಜೆ ನಾವು ಧೂಪ ಹಾಕಿದ್ರೆ ತುಂಬ ಒಳ್ಳೆಯದು. ಎಲ್ಲ ಆಯುಧ ಪೂಜೆನ ನಮ್ಮ ಮನೆಯಲ್ಲಿ ಸಂಜೆನೇ ಮಾಡ್ತಾಯಿದ್ದು. ಸಂಜೆ ನಾವು ಯೂಸ್ ಮಾಡೋ ಮರ ಮತ್ತು ಜರಡಿ ಇರುತ್ತಲ್ಲ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿರ್ತೀವಲ್ಲ ಅದನ್ನೆಲ್ಲ ಇಟ್ಟು ನಾವು ಬುಕ್ಸನ್ನ ಅದ್ರ ಮುಂದೆ ಇಟ್ಟು ನಾವು ಸಂಜೆ ಹೊತ್ತು ಪೂಜೆ ಮಾಡ್ತಾಯಿದ್ವಿ. ಇವಾಗ ಬೆಳಗ್ಗೆ ಆದರೂ ಮಾಡ್ಬೋದು, ಸಂಜೆ ಆದರೂ ಮಾಡ್ಬೋದು. ಕೆಲವರು ಟೈಮ್ ಸಿಕ್ಕಿದ್ರೆ ಬೆಳಗ್ಗೆನೇ ಪೂಜೆ ಮುಗಿಸ್ಬಿಡ್ತಾರೆ, ಕೆಲವರು ಸಂಜೆ ಮಾಡ್ತಾರೆ. ನಾವು ಸಂಜೆ ಆದರೂ ಮಾಡ್ಬೋದು, ಬೆಳಗ್ಗೆ ಆದರೂ ಮಾಡ್ಬೋದು. ನಾನು ಸಂಜೆ ಪೂಜೆ ಮುಗಿಸ್ಕೊಂಡೆ. ನೋಡಿ, ಸರಸ್ವತಿ ಪೂಜೆ ನನ್ನ ಮಗಳು ಮಾಡ್ತಾಯಿದ್ಲು. ಸೊ ಅವಳು ಮಾಡಿದಾದ್ಮೇಲೆ ನಾನು ಒಂದ್ಸರಿ ದೇವ್ರಿಗೆ ಪೂಜೆ ಮಾಡಿ ಸರಸ್ವತಿಗೆ ಪೂಜೆ ಮಾಡಿ ನಾವು ಯೂಸ್ ಮಾಡೋ ಸೀಸರು ಚಾಕುಗಳನ್ನೆಲ್ಲ ಇಟ್ಟು ಅದಕ್ಕೆಲ್ಲ ಪೂಜೆ ಮುಗಿಸ್ಕೊಂಡೆ. ಸೊ ಇವತ್ತಿನ ದಿನ ಮುಗೀತು. ಸೊ ಎಲ್ಲರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ಸ್ವಲ್ಪ ಬಿಸಿ ಇದ್ದಿದ್ದರಿಂದ ಈ ವ್ಲಾಗ್ನ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಪೂಜೆ ಮುಗ್ದಾದ್ಮೇಲೆ ಆರತಿ ಮಾಡಿ ನಾನು ಇಲ್ಲಿ ಧೂಪ ಪೌಡರ್ನ ಮಾಡಿಟ್ಕೊಂಡಿದ್ದೆ. ಅದ್ರ ಮೇಲೇ ಈ ರೀತಿ ಕರ್ಪೂರ ಹಚ್ಬಿಟ್ಟು ಮನೆಯಲ್ಲಿ ಕರ್ಪೂರ ಹುರಿದಾದ್ಮೇಲೆ ಆ ಧೂಪ ಹೊಗೆ ಇರುತ್ತಲ್ಲ ಅದನ್ನೆಲ್ಲ ಮನೆಯೆಲ್ಲ ಧೂಪದ ಹೊಗೆ ಹಾಕೋದ್ರಿಂದ ಮನೆಯಲ್ಲಿ ಯಾವುದೇ ರೀತಿ ನೆಗೆಟಿವ್ ಎನರ್ಜಿ ಇದ್ದರೂ ಅದರಿಂದ ನಮಗೆ ಮುಕ್ತಿ ಸಿಗುತ್ತೆ ಮತ್ತು ಪಾಸಿಟಿವ್ ಆಗಿರುತ್ತೆ. ಮನೆಯಲ್ಲಿ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೆ. ಸೊ ಹಬ್ಬದ ದಿವಸ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಸಂಜೆ ಪೂಜೆ ಮುಗಿಸಿ ಹೊಸ್ಲಲ್ಲಿ ದೀಪ ಹಚ್ಚಿದಾದ್ಮೇಲೆ ನಾಳೆ ವಿಜಯದಶಮಿ, ನಾವು ಲಾಸ್ಟ್ ದಿನ ಆಗಿರೋದ್ರಿಂದ, ದಸರಾ ಲಾಸ್ಟ್ ದಿನ ಆಗಿರೋದ್ರಿಂದ ಹೊಸ್ಲು ಪೂಜೆ ಮಾಡಿ ನಾವು ಕಾಯಿ ಹೊಡೆದು ಪೂಜೆ ಮಾಡ್ತೀವಿ. ಪೂಜೆ ಹಬ್ಬದ ದಿವಸ ಯಾರೋ ಪೂಜೆ ಮಾಡಿರಲ್ವೋ ಗಾಡಿಗಳಿಗೆ ಆಗಲಿ ಆಯುಧಗಳಿಗಾಗಲಿ ದೀಪಾವಳಿ ಹಬ್ಬದವರೆಗೂ ಟೈಮ್ ಇರುತ್ತೆ. ಮಧ್ಯದಲ್ಲಿ ಯಾವತ್ತಾದರೂ ಒಂದು ದಿವಸ ಆದ್ರೂ ಸಹ ಆಯುಧ ಪೂಜೆಯನ್ನು ಸೆಲೆಬ್ರೇಟ್ ಮಾಡ್ತಾರೆ. ಮನೆಗಳಲ್ಲಿ ಇರೋ ಗಾಡಿಗಳಿಗೆ ಆಗಲಿ ಅಥವಾ ಆಯುಧಗಳಿಗೆ ಆಗಲಿ ಪೂಜೆ ಮಾಡ್ತಾರೆ. ಸೊ ದೀಪಾವಳಿ ಹಬ್ಬದವರೆಗೂ ಸಹ ನಾವು ಆಯುಧ ಪೂಜೆನ ಸೆಲೆಬ್ರೇಟ್ ಮಾಡೋರು ಮಾಡ್ತಾರೆ. ನಾನು ಮಾತಾಡೋದ್ರಲ್ಲಿ ಏನಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮಿಸ್ಬಿಡಿ. ಥ್ಯಾಂಕ್ ಯು.